ಅನ್ಯಾಯ ಮಾಡ್ರಂತೂ ಅವ್ರು ಉಳ್ಗಲ್ಲ. ಏನೋ ಒಂದು ತುಡುಗಾದ ವಸ್ತು ಸಿಕ್ಕತಿ, ನೀವು ಬಂದು ಬೇಡ್ಕೊಂಡು ಹೋದ್ರೂ ಆಕತಿ ತಾನಾಗೆ. ಇಲ್ಲಿ ಕೇಳಿದ್ರಂತೂ ಅವರಿಗೆ ಮನ ಇಷ್ಟ ಕೊಡ್ತಾನ. ನಾವಿವತ್ತು ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಕಣದಾಳ ಗ್ರಾಮಕ್ಕೆ ಬಂದಿದ್ದೀವಿ. ಶ್ರೀ ಹುಲಕಾಂತೇಶ್ವರ ದಿವ್ಯ ಸನ್ನಿಧಿಯಲ್ಲಿ ಈ ವಿಸ್ಮಯಕಾರಿ ಕೌಲಿನ ಬಗ್ಗೆ ನಾವಿವತ್ತು ಮಾಹಿತಿಯನ್ನು ಪಡೆಯೋಣ. ಬನ್ನಿ, ಇಲ್ಲಿ ಕಾಣಿಸ್ತಾ ಇದೆ. ಈ ಕೌಲಿನ ಬಗ್ಗೆ ನಾವು ಪೂಜ್ಯರನ್ನು ಮಾತಾಡ್ಸೋಣ. ನಮಸ್ಕಾರ, ಈ ಕೌಲಿನ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ರಿ ನನಗೆ. ಶ್ರೀ ಜಗದ್ಗುರು ಹುಲಕಾಂತೇಶ್ವರ ಕರ್ತು ಗದ್ದಿಗೆ ಅಂದರೆ ಹಿರೇಮಠದ ಮೂಲ ಗದ್ದಿಗೆ. ಈ ಕಣದಾಳ ಗ್ರಾಮಸ್ಥರು, ಸುತ್ತಮುತ್ತ ಗ್ರಾಮಸ್ಥರು ಇಲ್ಲಿ ನಂಬಿಕೆಯಿಂದ ಏನು ಹೇಳ್ಕೊಂಡು ಹೋಗಾರಲ್ಲ, ಅವರಿಗೆ ಪುತ್ರ ಸಂತಾನವಾಗಲಿ ಮುಂದೆ ಅವ್ರಿಗೆ ಬೇಡ್ಕೊಂಡು ಏನು ಬೇಡ್ಕೋತಾರ ಅದಾಗ್ತೈತಿ. ಇದಕ್ಕೆ ಶತಸಿದ್ಧ ಅನ್ನಬೇಕಾದ್ರೆ ನಮ್ಮ ಗುರು ಹುಲಕಾಂತೇಶ್ವರರ ಪೂರ್ವಾಜಿತ ಇದನ್ನು ಇಲ್ಲಿ ಸುತ್ತಮುತ್ತ ಹಳ್ಳಿ ಭಕ್ತರಿಗೆ ನಾವು ಅದನ್ನು ಹೇಳ್ಕೊತ ಬಂದೆವು. ನಮ್ಮ ಹಿರಿಯರನ್ನು ಹಿಂದೆ ಕೇಳಿದರು. ನಾವು ಯುವಕರ ಈ ಜಾಗದಲ್ಲಿ ಏನು ಬೇಡ್ಕೊಂಡು ಹೋಗಾರಲ್ಲ ಅದು ಆಗದೈತೆ ಅನ್ನೋದಕ್ಕೆ ಈ ಹುಲಕಾಂತೇಶ್ವರನ ಸಾಕ್ಷಿ. ಇದು ಎಷ್ಟು ವರ್ಷದ ಹಿಂದಿಂದ ಐತ್ರಿ ಗುಡಿ? ಇದು ಪುರಾತನ ಕಾಲದಿಂದ ಬಂದಂಥದ್ದು, ನಡ್ಕೊಂಡು ಬಂದಂಥದ್ದು. ನಾವು ಇದನ್ನು ನಮ್ಮ ಹಿರಿಯರು ನಮ್ಗೆ ರವಿವಾರ, ಗುರುವಾರ, ಅಮಾವಾಸ್ಯೆ ದಿನ ಕೌಲು ಹಚ್ಚಿ ಇಲ್ಲಿ ಏನಾರ ಮಳೆ ಬೆಳೆ ಮುಂದೆ ಸಮೃದ್ಧಿ ಎಲ್ಲ ಥರದಿಂದ ನಡ್ಕೊತ ಬಂದಂಥ ಪುಣ್ಯಕ್ಷೇತ್ರ ಇದೆ ಹುಲಕಾಂತೇಶ್ವರ. ಜಾಗ್ರತ ಸ್ಥಾನ. ಜಾಗ್ರತ ಅಂದ್ರೆ ಪೂರ್ವಾಜಿತ್ರ ನಮ್ಮ ಬೋರ್ ನೀರನ್ನು, ಮನೆಯೊಳಗೆ ಕಷ್ಟಗಳು ಯಾವ ತೊಂದರೆಯನ್ನು ಬಂದದ್ದನ್ನು ನಿವಾರಿಸ್ಕೊಂಡು ಹೋಗಿ ಮಾಡ್ತಾರೆ. ಆದ್ರೆ ಇಲ್ಲಿ ಬೇಡ್ಕೊಂಡು ಅವ್ರಿಗೆ ಪ್ರಸಾದ ಕೊಟ್ಟರೆ ಅದು ಆಗದತ್ತೆ ಅನ್ನೋದಕ್ಕೆ ಆ ಗುರು ಹುಲಕಾಂತೇಶ್ವರನ ಸಾಕ್ಷಿ. ಅವನ ಪಾದದಲ್ಲಿ ಯಾರೋ ವಿಚಾರ ಮಾಡ್ಕೊಂಡು ಒಂದು ಏನಾರು ಬೇಡ್ಕೊಂಡು ಹೋದ್ರಂದ್ರೆ ಆಕತ್ತೆ ಅನ್ನೋದಕ್ಕೆ ಅವನೇ ಸಾಕ್ಷಿ. ಈ ಪಾದದಿಂದ ಈ ಬಸವಣ್ಣ ಶಿವಲಿಂಗ ಇವನಿಗೆ ಹುಲಕಾಂತೇಶ್ವರ ಹೆಸರು ಯಾಕೆ ಬಂತಪ್ಪ ಅಂದರೆ ಕಾಂತಿ ಅಂದ್ರೆ ಅವನಿಗೆ ತಪಸ್ಸು ಮಾಡಿ ಜಾಗ, ಅಲ್ಲಿ ಪರಮೇಶ್ವರನ ತಪಸ್ಸು ಮಾಡಿ ಜಾಗ, ಅವನು ಐಕಾದ ಸ್ಥಳ. ಗುರು ಮಂದಿಗೆ ಇದನ್ನು ಭಕ್ತರಿಗೆ ಹೇಳ್ರಪ್ಪ ಅಂತೇಳಿ ನಾವು ಸೇವಕರು, ಹಿರೇಮಠ ಗುರುಗಳು, ಗುರು ಗದ್ದಿವಿ. ಆದ್ರೆ ಎಲ್ಲ ಸರ್ವ ಭಕ್ತರು ಯಾವ ಇವ್ರು ಅನ್ನೋದೇ, ಯಾವ ಜಾತಿಯವರು ಅನ್ನೋದೇ ಇಲ್ಲಿ ಎಲ್ಲ ಥರದ ಭಕ್ತರು ನಡ್ಕೋತಾರೆ. ಮತ್ತು ಹಿಂದೆ ಪೂರ್ವಾಜಿತರು ಇದನ್ನು ಹೇಳ್ಕೊತ ಬಂದಾರ. ನಾವು ಇದನ್ನು ಮುಂದುವರ್ಸ್ಕೊಂಡು ಹೊಂಟಿದ್ವಿ ಅಂತ ಹೇಳಿ ಅದಕ್ಕಾಗಿ ಈ ಗುರು ಹುಲಕಾಂತೇಶ್ವರ ಎಲ್ಲರಿಗೂ ಆಶೀರ್ವಾದ ಮಾಡ್ತಾನೆ ಅನ್ನೋದಕ್ಕಾಗಿ ನಂಬಿಕೆ ಐತಿ. ನಿಮ್ಗೆ ಗೊತ್ತಿದ್ದಂಗೆ ಎಲ್ಲೆಲ್ಲಿಂದ ಜನ ಬರ್ತಾರೆ ಭಕ್ತರು? ನಮಗೆ ಗೊತ್ತಿದ್ದಾಗಿಂದ, ನಾವು ಹುಟ್ಟಿದಾಗಿಂದ ನಾವು ಈ ಕಾಯಕದಲ್ಲಿ ಇಟ್ಕೊಂಡು ನಾವು ಹೊಂಟಿದ್ವಿ. ಅಲ್ಲಿ ಭಕ್ತರು ಎಲ್ಲಿಂದ ಬರ್ತಾರೆ? ಎಲ್ಲಿಂದ ಭಕ್ತರು ಬರ್ತಾರೆ ಅಂದ್ರೆ ಪುನಃ ಆಗ್ರಾ, ನಿಪ್ಪಾಣಿ, ಚಿಕ್ಕೋಡಿ ಮತ್ತು ಹಾರುಗೇರಿ ಸುತ್ತಮುತ್ತ ಹಳ್ಳಿ ಭಕ್ತರು ಎಲ್ಲರೂ ಬರ್ತಾರೆ. ಮುಂದೆ ಮನೆಯೊಳಗೆ ಏನಾರು ಒಂದು ಕಾರ್ಯಕಟ್ಟ ನಡೆದ್ರೆ ಇವನಿಗೆ ಮಾಡ್ದೆ ಏನೂ ಮಾಡಂಗಿಲ್ಲ. ಆದ್ರೆ ಇವನ ಜಾತ್ರೆ 2 ಸಲ ಆಗ್ತಾವೆ. ಮಹಾಶಿವರಾತ್ರಿ ದಿನ ತೇರು ಇರ್ತೈತಿ. ಆ ದಿವಸ ಮತ್ತು ಶ್ರಾವಣ ಮಾಸದಾಗ ಕಂಟಿನ್ಯೂ 1 ತಿಂಗಳು ಜಾತ್ರೆ ಇರ್ತೈತಿ. ಅದರಿಂದ ಈ ಭಕ್ತರನ್ನು ಸಮ್ಮುಖದಲ್ಲಿ ಎಲ್ಲರೂ ಭಕ್ತರು ಮಾಡ್ಕೊತ ಹೋಗ್ತಾರೆ ಅನ್ನೋದಕ್ಕಾಗಿ ಈ ಗುರು ಸಾಕ್ಷಿದಾನ. ಅದ ಹಿರೇಮಠ ಗುರು ಗದ್ದಿಗೆ ಅಂದ್ರೆ ನಾವು ಹಿಂದೆ ನಮ್ಮ ಅಜ್ಜ ಮುತ್ತನ ಕಾಲು ಕಿತ್ತಿ ಈ ಪೂರ್ವಾಜಿತ ದೇವಸ್ಥಾನ ಐತೆ ಅನ್ನೋದಕ್ಕೆ ಇಲ್ಲಿ ಗುರು ಪರಂಪರೆ ಮಠ. ಆದ್ರೆ ಅವಾಗ ಇವು ಸ್ನಾನದಿಂದ ಶಿವಯೋಗಿ ಅನಿಸ್ಕೊಂಡ ಕಾಂತಲಿಂಗ ಆಗಿ ಇಲ್ಲಿ ನೆಲೆಸ್ಯಾನ ಅನ್ನೋದಕ್ಕೆ ಈ ಕಣದಾಳ ಗ್ರಾಮದಲ್ಲಿ ನೆಲೆಸಿ ಸತ್ತಿಗೆರೆ, ಸಪ್ಪಟ್ಲ ಸುತ್ತಮುತ್ತ ಒಂದು ಗ್ರಾಮ ಅಲ್ಲ ಗೊತ್ತ ಇಲ್ಲದವರು ಇಲ್ಲಿ ದೇವಸ್ಥಾನಕ್ಕೆ ಬರ್ತಾರೆ. ನಮಗೂ ಇನ್ನೂ ತಿಳಿಲಾರದಂಥವ್ರು ಭಕ್ತರು ರಗಡದಾರ, ಅವರು ಇಲ್ಲಿ ಬರ್ತಾರೆ. ಬಂದು ಅವ್ರು ಏನು ಅವ್ರ ಮನ ಇಚ್ಛೆ ಐತಿ ಅವ್ರು ಬೇಡ್ಕೊಂಡು ಹೋದ ಸಕಲ ಇಷ್ಟಾರ್ಥವನ್ನೆಲ್ಲ ಕೊಡ್ತಾನಂತ ಹೇಳಿ ನಾವು ಈ ಗುರುವಿನ ಮಹಿಮೆಯನ್ನು ತಿಳಿದುಕೊಂಡು ನಾವು ಇದನ್ನು ಮಾಡ್ಕೊತ ಹೊಂಟಿದ್ವು. ನಮ್ಮ ಹಿರಿಯರು ನಮ್ಗೆ ಅನುಭವ ಹೇಳ್ಯಾರು, ಇದನ್ನು ಮುಂದೆ ಹೇಳ್ಕೊತ ಹೋಗ್ಬೇಕಂತೇಳಿ ಈ ಗುರುನಾಮ ಸ್ಮರಣೆಯಿಂದ ಶ್ರೀ ಗುರು ಹುಲಕಾಂತೇಶ್ವರ ನಿಮ್ಗೆ ಎಲ್ಲರ ಭಕ್ತರಿಗೆ ಆಶೀರ್ವಾದ ಮಾಡ್ತಾ ಅನ್ನೋದಕ್ಕಾಗಿ ಈ ಸತ್ಯ ಸಾಕ್ಷಿ. ಇಲ್ಲಿ ಯಾರೇ ಯಾವುದಾರ ಒಂದು ಕಾರ್ಯ ನಿರ್ವಹಿಸ್ಬೇಕಾದ್ರೆ ನೀವು ಬಂದು ಬೇಡ್ಕೊಂಡು ಹೋದ್ರೂ ಆಕತಿ ತಾನಾಗೆ. ಇಲ್ಲಿ ಕೇಳಿದ್ರಂತೂ ಅವರಿಗೆ ಮನ ಇಷ್ಟ ಕೊಡ್ತಾನ ಬೇಡಿದ್ದನ್ನಂತೇಳಿ. ಆದರೆ ಇಲ್ಲಿ ಏನಾಕತಿ ಬೇಡ್ಕೋದಂದ್ರೆ ಏನು ಹುಗ್ಗಿ ಹಾಕೋದು, ಪ್ರಸಾದ ಮಾಡೋದು, ಮುಂದೆ ದೇವರಿಗೆ ಏನಾರ ಕಾಂತಿ ಕೊಡೋದು ಮಾಡ್ತಾರೋ ಸಕಲ ಭಕ್ತರು ಅಂತೇಳಿ ಅದಕ್ಕಾಗಿ ಇದನ್ನು ಭಕ್ತರಿಗೆ ತಿಳಿಸಿದ್ದೇವೆ. ಅದಕ್ಕಾಗಿ ಇಲ್ಲಿ ಎಲ್ಲರೂ ಅಮಾಸಿ ಹುಣ್ಣಿಮೆ ಬರ್ತಾರೋ. ಪ್ರತಿ ಸೋಮವಾರ ಸರ್ವ ಭಕ್ತರ ಸುತ್ತಮುತ್ತ ಹಳ್ಳಿ ಭಕ್ತರೆಲ್ಲ ಬರ್ತಾರೆ ಅಂತೇಳಿ ಇಲ್ಲಿ ಪ್ರಸಾದ ವ್ಯವಸ್ಥೆ ಮಾಡ್ತಾರೆ. ತಿಂಗಳಿಗೊಮ್ಮೆ ಅನ್ನ ಪ್ರಸಾದ ಇರ್ತದೆ. ಶಿವರಾತ್ರಿ ಆಗ ಒಂದು 15 ದಿನ ಜಾತ್ರೆ ಆಕೈತಿ. ಶ್ರಾವಣದಾಗ 1 ತಿಂಗಳು ಕಂಟಿನ್ಯೂ ಜಾತ್ರೆ ಆಗ್ತೈತಿ. ಇದರಿಂದ ದೇವರ ನಾಮಸ್ಮರಣೆ ಎಲ್ಲರಿಗೂ ಸಿಗಲಿ. ಅದು ಸದುಪಯೋಗ ಹೆಂಗೆ ಆಗಬೇಕಪ್ಪ ಅಂದ್ರೆ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಜ್ಞಾನದಿಂದ
ವೈರಾಗಿ ಪಡ್ಕೊಂಡು ಮುಕ್ತಿ ಕ್ಷೇತ್ರ ಅನ್ನೋದಕ್ಕೆ ಸಾಕ್ಷಿ ಅಂತ ಹೇಳಿ ಈ ಗುರು ಗದ್ದಿಗೆ ಹುಲಕಾಂತೇಶ್ವರ ವಿಶೇಷ ಅಂದ್ರೆ ಭಾಳತಿ ಎಷ್ಟು ಹೇಳಿದ್ರು ಕಮ್ಮಿ. ಆದ್ರೆ ನಮಗೆ ತಿಳಿದಷ್ಟು ನಾವು ಈಗ ಒಂದು ಹೇಳಿಕೆದಷ್ಟು ನಾವು ಹೇಳಿದೆವು. ಇನ್ನು ಮುಂದೆ ಅವನ ಪವಾಡ ಯಾವ ರೀತಿ ನಡೀತೈತಿ ಯಾರಿಗೂ ಗೊತ್ತಿಲ್ಲ. ಆದ್ರೆ ಅವನು ಯಾವತ್ತೂ ನಿರಂತರ ದಾನ ಅಂತ ಹೇಳಿ ನಾವು ಇಲ್ಲಿ ಇದೀವು. ನಾವು ಇದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ. ಆದರೆ ನಮ್ಮಲ್ಲಿ ಸ್ವಾಮಿಗಳು ಒಂದು 8 ಬಡ್ಡಿದವು, ಪೂಜಾ ಕರೆ ಮಾಡ್ತೀವಿ. ಆದರೆ ಇದನ್ನೆಲ್ಲ ಥರದ ವ್ಯವಸ್ಥಿತ ಮಾಡ್ಕೊಂಡು ಇಲ್ಲಿ ಪರಮಾತ್ಮ ಅಂದ್ರೆ ಕಲಾಲಿಂಗ ನಾವು ಕೊಟ್ಟು ಸ್ಥಾಪನಾ ಮಾಡಿದ್ದು ಒಂದು ಮಲ್ಲಿಕಾರ್ಜುನ ದೇವಸ್ಥಾನ ಒಂದೈತಿ. ಈ ಪಾದಗಟ್ಟಿ, ಈ ಪರುಷಗಟ್ಟಿ ಅಂತ ಹೇಳಿ ಪಾದಗಟ್ಟಿ, ಇದು ಬಸವಣ್ಣ. ಇದ್ರ ಮುಂದೆ ಕೌಲ್ ಅಂದ್ರೆ ಇದನ್ನು ನಾವು ಎಂದಿಂದ ಹೇಳ್ಕೊತ ಬಂದದ್ದು ಅಂದ್ರೆ ನಮಗೆ ತೀಟಾಪಕ್ಕೆ ನಮ್ಮ ಅಜ್ಜ ಮುತ್ಯಾನ ಕಾಲಕ್ಕಿರ್ತಿ ಏನೋ ಒಂದು ತುಡುಗಾದ ವಸ್ತು ಸಿಕ್ಕತ್ತಿ ಪವಾಡ ಮಾಡಿದ ಅವ ದೊಡ್ಡ ಪವಾಡ ಮಾಡ್ಯಾನು. ಅವನು ಏನು ಮಾಡ್ಯಾನಂದ್ರೆ ಅವಂದ ಆದ್ರೂ ಅವಾಗ ತಾನಾಗೆ ಮಾಡ್ಕೊಂಡ, ನಾವಾಗ ಏನು ಮಾಡಿಲ್ಲ. ಅವ್ನು ಮಾಡ್ಕೊಂಡ್ರು ಯಾರ ಕಳುವು ಮಾಡ್ಕೊಂಡು ಆದ್ರೂ ಇದನ್ನ ದಾಟಿ ಹೋಗಂಗಿಲ್ಲ. ಅವ್ನ ವಸ್ತು ಅವನಿಗೆ ಸಿಗ್ತತಿ. ಮತ್ತು ಈ ಜಾಗದಾಗ ಯಾರ್ಯಾರು ಅನ್ಯಾಯ ಮಾಡ್ಯಾರಂತೂ ಅವ್ರು ಉಳ್ಗಲ್ಲ. ಯಾವತ್ತೂ ಇಲ್ಲಿ ಬಂದ್ರಂದ್ರೆ ಯಾರೂ ಮಾಡಂಗಿಲ್ಲ. ಆದ್ರೆ ಮಾಡಬಾರ್ದು. ಇನ್ನೂ ಭಕ್ತರೆಲ್ಲ ತಿಳ್ಕೊಂಡಾರ, ಮಾಡಂಗಿಲ್ಲ ಯಾರು. ಈ ಜಾಗದಾಗ ಯಾರು ಅನ್ಯತ ಯಾವುದು ಏನು ಮಾಡೋದ ಜಾಗ ಐತಿ, ಪುಣ್ಯಕ್ಷೇತ್ರ ಐತಿ. ಅದಕ್ಕಾಗಿ ಎಲ್ಲರೂ ಈ ಸ್ಥಾನದಲ್ಲಿ ಇನ್ನಷ್ಟು ಜಾಗೃತ ಆಗಿ ಭಕ್ತರು ಬರ್ತಾರೆ. ಸುಳ್ನವರು ಮತ್ತು ಇದು ಹೂ ಕೊಡ್ದವ್ರು, ಕೇತ್ಗೌಡರು, ಬಡಿಗ್ಯಾರ ಲಿಂಗಾಯತ ಕಂಬಾರು, ಮತ್ತು ನಮ್ಮಲ್ಲಿ ಲಿಂಗಾಯತರು, ಮತ್ತು ಈ ಜಾತಿ ಆ ಜಾತಿ ಅನ್ನೋದ ಎಲ್ಲರೂ ಜಾತಿಯವ್ರು ಇಲ್ಲಿ ನಡ್ಕೋತಾರೆ ಅನ್ನೋದಕ್ಕೆ ಈ ಗುರು ಹುಲಕಾಂತೇಶ್ವರ ಸಾಕ್ಷಿ ಅಂತ ಹೇಳಿ, ಅದಕ್ಕಾಗಿ ಇಷ್ಟು ಹೇಳಿ ಗುರು ಎಲ್ಲರಿಗೂ ಆಶೀರ್ವಾದ ಮಾಡ್ತಾನೆ ಅನ್ನೋದಕ್ಕಾಗಿ ನಾವು ಹೇಳಿ ಎಲ್ಲರಿಗೂ ನಮಸ್ಕಾರಗಳು. ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ.